ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ಸ್ವಲ್ಪ ಬೆಳಗ್ಗೆಯಿಂದ ಶೂಟ್ ಮಾಡಿಕೊಂಡೆ, ಮತ್ತು ಮಧ್ಯಾಹ್ನದ ನಂತರ ಅಗೇನ್ ಕಂಟಿನ್ಯೂ ಮಾಡಿದೆ. ನಾನು ಸುಮಾರು ಸಲ ಹೇಳಿದ್ದೀನಿ, ಡಿಟಾಕ್ಸ್ ಡ್ರಿಂಕು ಅಥವಾ ಬೇರೆ ಥರ ಡ್ರಿಂಕ್ ಎಲ್ಲ ನಾನು ಮಾರ್ನಿಂಗ್ ಹೊತ್ತು ಕನ್ಸ್ಯೂಮ್ ಮಾಡಲ್ಲ. ನಂಗೆ ಬೆಳಗ್ಗೆ ಕಾಫಿ ಆರ್ ಟೀ ಲೈಟಾಗಿರಲೇಬೇಕು. ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರುತ್ತೆ. ಪಾಪು ಇರೋದ್ರಿಂದ ನಾನು ಯಾವಾಗಲೂ ಸ್ವಲ್ಪ ಒಂದಿನ ಬಿಟ್ಟು ಒಂದಿನ ಸೋಕ್ ಮಾಡಿ ಇಟ್ಟಿರ್ತೀನಿ. ಸೊ ಡ್ರೈ ಫ್ರೂಟ್ಸ್ ತಿಂದಾದಮೇಲೆ ಮತ್ತೆ ಈ ವ್ಲಾಗ್ನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಿದೆ. ಸೊ ನನ್ನ ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಹೇರ್ ಪ್ಯಾಕ್ ಹಾಕಿ ತುಂಬ ದಿನ ಆಯ್ತಲ್ಲ, ತುಂಬ ದಿನ ಅಂದರೆ ಹೆಚ್ಚು ಕಡಿಮೆ ನಾನು ವೀಡಿಯೋ ಮಾಡೋದನ್ನು ನಿಲ್ಲಿಸಿದ್ದೆ. ಸೊ ನಮಗೂ ಕೂಡ ಪರ್ಸ್ನಲ್ ಟೈಮ್ ಬೇಕಾಗುತ್ತೆ, ಫ್ಯಾಮಿಲಿಗೆ ಟೈಮ್ ಕೊಡಬೇಕಾಗುತ್ತೆ, ಪಾಪು ಇರೋದ್ರಿಂದ. ಸೊ ಓಕೆ, ಈಗ ನನ್ನ ಹೇರ್ ಸ್ವಲ್ಪ ರಫ್ ಇದೆ, ಅಂದರೆ ನಾನು ಅದು ಹೇರ್ನ ಟಚ್ ಮಾಡ್ತಾ ಇದ್ದೀನಲ್ಲ, ಸೊ ನನಗೆ ಗೊತ್ತಾಗ್ತಿದೆ ರಫು ಮತ್ತು ಡ್ರೈ ಆಗಿದೆ. ಹಾಗಾಗಿ ಒಂದು ಕ್ವಿಕ್ ಹೇರ್ ಪ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಇವಾಗ ಮಧ್ಯಾಹ್ನದ ಕುಕ್ ಮಾಡ್ಕೊಬಿಡೋಣ ಅಡುಗೆ. ನಾನಿಲ್ಲಿ ಕಾಳು ಮತ್ತು ದಿಲ್ ಲೀವ್ಸ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಪಲ್ಯ ಥರ ಮಾಡ್ಕೊತಾ ಇದ್ದೀನಿ. ನನಗೆ ಸೊಪ್ಪು ಮತ್ತು ಕಾಳು ಮಿಕ್ಸ್ ಮಾಡಿ ಮಾಡೋ ಪಲ್ಯ ಯಾವುದಾದ್ರೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ರಸಮ್, ಅಂದರೆ ಇದ್ರದ್ದು ನೀರಲ್ಲಿ ನಾವು ಬಸ್ಸಾರು ಮಾಡಬೇಕಾಗುತ್ತೆ. ಬಟ್ ನಾನಿಲ್ಲಿ ಹುಣಸೆ ಹಣ್ಣಿನ ರಸಮ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಊಟ, ಅಂದರೆ ರೈಸ್ ತಿನ್ನಲಿಕ್ಕೆ. ಈಗ ಟ್ಯಾಮ್ರಿನ್ ರಸಮ್ ಮಾಡೋದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಬೇಕು ಅಂದರೆ ಖಾರದ ಪುಡಿ ಹಾಕ್ಕೋಬೋದು. ನಾನಿಲ್ಲಿ 2 ಥರ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಎಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ. ಏನಿದ್ರು ಸಿಂಪಲ್ಲಾಗಿ, ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಕೊನೆಗೆ ಇದು ಹುಣಸೆಹಣ್ಣೆ ನಮಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅದರದ್ದು ವಾಟರ್ನ ಹಾಕ್ಕೊಂಡು ತೆಂಗಿನ ತುರಿನೂ ಹಾಕ್ತಾಯಿದ್ದೀನಿ ನಾನಲ್ಲಿ. ಇದು ಹಾಕ್ಬಿಟ್ಟು ಒಂದು 2-3 ನಿಮಿಷ ಕುದಿಸ್ಬಿಟ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ರಸಮ್ ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೂ ಇದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನಿಲ್ಲಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಲ್ಲ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಯಾವುದೆಲ್ಲ ಸೊಪ್ಪನ್ನ ತೊಗೊಂಡಿದ್ದೀನಿ ಅಂದರೆ ಲೀವ್ಸ್ನ, ಇಲ್ಲಿ ದಾಸವಾಳದ ಎಲೆ ಮತ್ತು ಬೇವಿನ ಸೊಪ್ಪು, ಜೊತೆಗೆ 2-3 ತುಳಸಿ ಎಲೆ ಮತ್ತು ದಾಸವಾಳದ ಹೂವು, ಹಾಗೆ ನಾನಿಲ್ಲಿ ಒಂದು ಅರ್ಧ ಹಿಡಿಯಷ್ಟು ಗೋರಂಟಿ ಸೊಪ್ಪು ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಗೋರಂಟಿ ಸೊಪ್ಪು ತಲೆಗೆ ಹಾಕೋದ್ರಿಂದ ಕೂದಲು ಮತ್ತು ತಂಪಾಗುತ್ತೆ ಅಂತ ಹೇಳ್ತಾರೆ. ಬಟ್ ಕಲರ್ ಇಷ್ಟ ಆಗದೆ ಇರೋರು ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಕೂದಲು ಕಲರ್ ಆಗುತ್ತೆ, ಅಂದರೆ ಬ್ರೌನ್, ಅಂದರೆ ರೆಡ್ಡಿಶ್ ಬರ್ಗ್ಯಾಂಡಿ ಥರ ಕಲರ್ ಟರ್ನ್ ಆಗುತ್ತೆ. ಸೊ ನಾನು ಜಾಸ್ತಿ ಹಾಕಿಲ್ಲ, ನನಗೇನು ಕಲರ್ ಬೇಕಿಲ್ವಲ್ಲ, ಸ್ವಲ್ಪ ಹಾಕ್ಕೊಂಡು ಅದೆಲ್ಲವೂ ಕೂಡ ಫೈನ್ ಪೇಸ್ಟಾಗಿ ರುಬ್ಕೋತಾ ಇದ್ದೀನಿ. ಇವೆಲ್ಲವೂ ಹಾಕೋದ್ರಿಂದ ಯೂಸ್ ಆಗುತ್ತಾ ಅಂದರೆ, ಅಫ್ಕೋರ್ಸ್ ಒನ್ ಟೈಮಿಗೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಅಂದರೆ ಕೂದಲು ಸ್ವಲ್ಪ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ಬಟ್ ಹೇರ್ ಗ್ರೋತ್ ಆಗಲಿಕ್ಕೆ ಅಥವಾ ಸ್ಪ್ಲಿಟ್ ಎಂಡ್ಸ್, ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಇದ್ರ ಜೊತೆಗೆ ಒಳ್ಳೆ ಫುಡ್ಡು, ಒಳ್ಳೆ ವಾಟರ್, ನಮ್ಮ ಲೈಫ್ ಸ್ಟೈಲ್, ಎಕ್ಸ್ಪೆನ್ಸಿವ್ ಬೇಡ, ಲೋ ಬಡ್ಜೆಟಲ್ಲಿ ಏನೇನು ಸಿಗೋದು ಅದನ್ನೆಲ್ಲ ಕನ್ಸ್ಯೂಮ್ ಮಾಡ್ಕೊತಾ ಹೋದರೆ
ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಫೈನ್ ಪೇಸ್ಟ್ ರೆಡಿಯಾಗಿದೆ. ನಾನು ಈ ಪೇಸ್ಟ್ ರುಬ್ಬಲಿಕ್ಕೆ ನಾನು ವಾಟರ್ ಹಾಕ್ಕೊಂಡಿಲ್ಲ. ಅಂದರೆ ಮೆಂತ್ಯ ನೆನೆ ಹಾಕಿದ್ದೆ ನಾನು ರಾತ್ರಿ, ಅದ್ರದ್ದು ವಾಟರ್ ಹಾಕ್ಕೊಂಡಿದ್ದೀನಿ, ಮೆಂತ್ಯ ಹಾಕಿಲ್ಲ. ಮೆಂತ್ಯನ ತಿನ್ನೋಣ ಅಂತ ಹೇಳಿ ಮೊಳಕೆ ಕಟ್ಟೋಕ್ಕೆ ಬಿಟ್ಟಿದ್ದೆ ನಾನು. ಸೊ ಅದ್ರದ್ದು ಕತೆ ನಾನು ನೆಕ್ಸ್ಟ್ ಹೇಳ್ತೀನಿ, ಆ ಮೆಂತ್ಯ ನಾನು ತಿನ್ನೋ ಇಲ್ವೋ ಅಂತ. ಫಸ್ಟು ನಾನಿಲ್ಲಿ ಪಾರ್ಟಿಷಿಯನ್ ಮಾಡಿಕೊಂಡು ನನ್ನ ಸ್ಕ್ಲ್ಯಾಲ್ಪ್ ಪೂರ್ತಿ ಹಚ್ತಾ ಇದ್ದೀನಿ. ಅಂದರೆ ಮುಂದೆ ಹಿಂದೆ ಎಲ್ಲ ಕಡೆ ಜಸ್ಟ್ ನನ್ನ ಸ್ಕ್ಲ್ಯಾಲ್ಪಿಗೆ ಹೋಗಲಿ ಅಂತಲೇ ಜಾಸ್ತಿ ಹಚ್ಚಿದೆ. ಆಮೇಲೆ ಕೂದಲಿಗೆಲ್ಲ ಹಚ್ಚಿ ಹೊರಗಡೆನೇ ಹಚ್ಚಿದೆ ನಾನು. ಒಳಗಡೆ ಎಲ್ಲ ಮತ್ತೆ ಮೆಸ್ಸಿ ಮೆಸ್ಸಿ ಆಗುತ್ತೆ, ಇನ್ನು ವಾಶ್ರೂಮ್ ಹತ್ರ ಹಚ್ಚಿದ್ರು ಕೂಡ ಮೆಸ್ಸಿ ಮೆಸ್ಸಿ ಆಗುತ್ತೆ ಅಂತ ನಾನು ಔಟ್ಡೋರಲ್ಲೇ ಹಚ್ಚಿಬಿಟ್ಟು ನನ್ನ ಕೂದಲನ್ನ ಬನ್ ಹೇರ್ ಸ್ಟೈಲ್ ಥರ ಮಾಡಿ ಅಟ್ಲೀಸ್ಟ್ 1 ಅವರ್ ಆದರೂ ಬಿಡ್ತೀನಿ. ಹಾಫ್ ಆನ್ ಅವರಿಗೆಲ್ಲ ನಾನು ಏರ್ ವಾಶ್ ಮಾಡಲ್ಲ, ಬೇಕಿದ್ದರೆ 2 ಅವರ್ ಆದರೂ ಬಿಡ್ಬೋದು. ಓಕೆ, ಈಗ ಹೇಗಿದ್ರು ಟೈಮ್ ಐತೆ, ಅಡುಗೆ ಮಾಡಿದ್ದಾಯಿತು, ಊಟ ಮಾಡಿದ್ದಾಯಿತು, ಈಗ 1 ಅವರ್ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಸೊ ಹಾಗಾಗಿ ಈಚೆ ನನ್ನ ಪಾಪು ಜೊತೆ ಕರ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅವನ್ನ ಅಲ್ಲೇ ಮಣ್ಣಲ್ಲಿ ಆಟ ಆಡಲಿಕ್ಕೆ ಬಿಟ್ಟಿದ್ದೆ. ಸೊ ಜಾಗ ಇದೆಯಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಈ ಟೈಮಲ್ಲಿ ನಾನು ಒಂದು ಸೋಕ್ ಮಾಡಿ ಮೊಳಕೆ ಕಟ್ಟಿದ್ನಲ್ಲ, ಆ ಒಂದು ಮೆಂತ್ಯನ ತಿನ್ನೋಣ ಅಂತ ತೊಗೊಂಡೆ. ಅದರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಅಂದರೆ ಪೀನಟ್ನ ಅದನ್ನು ಕೂಡ ಸೋಕ್ ಮಾಡಿ ಇಟ್ಟಿರೋದನ್ನು ತೊಗೊಂಡೆ. ನಿಜವಾಗ್ಲೂ ಮೆಂತ್ಯನ ರಾ ತಿನ್ನಲಿಕ್ಕೆ ಆಗೋದಿಲ್ಲ, ಒಂಥರ ಕಹಿ ಕಹಿ ಇರುತ್ತೆ, ಟೇಸ್ಟ್ ಇರಲ್ಲ. ಒಂದು ಸ್ವಲ್ಪ ಫ್ರೈಡ್ ಮಾಡ್ಕೊಂಡಾದರೂ ತಿನ್ಬೋದಿತ್ತು. ನಾನು ರಾನೇ ತಿನ್ನೋಣ ಅಂತ ತೊಗೊಂಡೆ, ಬಟ್ ಆಗಲಿಲ್ಲ. ಸೊ ಇದ್ರ ಬದಲು ಸ್ವಲ್ಪ ಫ್ರೈಡ್ ಮಾಡಿಕೊಂಡು ಅಥವಾ ರೊಟ್ಟಿಗೋ ಇನ್ನೊಂದೇನಕ್ಕಾದರೂ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಥರನೋ ರೊಟ್ಟಿ ಥರನೋ ಸಮಥಿಂಗ್ ಬೇರೆ ಥರ ಡಿಶ್ ಮಾಡ್ಕೊಂಡು ತಿನ್ಬೋದು. ಬಟ್ ಹಾಗೆ ತಿನ್ನೋರು ತಿಂತಾರೆ. ಈ ಮೆಂತ್ಯಕಾಳನ್ನ ನಾವು ನೆನೆ ಹಾಕಿ ತಿನ್ನೋದ್ರಿಂದ, ಹಾಗೆ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಕಾಲು ನೋವು, ಸೊಂಟ ನೋವು ಮತ್ತು ಹೇರಿಗೆ, ಸ್ಕಿನ್ನಿಗೆ, ಬಾಡಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾನು ಹೇಳ್ತಾ ಇಲ್ಲ, ಡಾಕ್ಟ್ರ್ ಹೇಳಿರೋದನ್ನು ಹೇಳ್ತಾ ಇರೋದು. ಸೊ ಹಾಗಾಗಿ ಟ್ರೈ ಮಾಡಿದೆ. ಮೆಂತ್ಯ ಕಾಳನ್ನಂತೂ ತಿನ್ನಲಿಲ್ಲ. ಅಲ್ಲೇ ಇದ್ದ ಪಾಟಿಗೆ ಮೆಂತ್ಯ ಕಾಳನ್ನ ಹಾಕಿದೆ, ಪೀನಟ್ನ ತಿನ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿಯವರು ಹಲಸಿನ ಹಣ್ಣನ್ನ ಕಟ್ ಮಾಡ್ತಾಯಿದ್ರು. ನಾನು ನನ್ನ ಮಗ ಅವ್ರು ಕಟ್ ಮಾಡಿಕೊಡ್ತಾ ಇರ್ತಾರೆ, ನಾನು ಬಿಡಿಸ್ಕೊತಾ ಇದ್ದೆ. ಸೊ ಏನಾದರೂ ರೆಸಿಪಿ ಮಾಡೋಣ ಹಲಸಿನಕಾಯಲ್ಲಿ, ಹಲಸಿನ ಹಣ್ಣಲ್ಲಿ ಅಂತ ಅಂದ್ಕೊಂಡೆ, ಬಟ್ ಅದು ಅಷ್ಟಾಗಿ ಸ್ವೀಟ್ ಇರಲಿಲ್ಲ. ಸೊ ಹಾಗೆ ತಿಂದು ಖಾಲಿ ಮಾಡ್ದೋ. ಎಲ್ಲ ಕಟ್ ಮಾಡಲಿಲ್ಲ, ಒಂದು ಮಾತ್ರ ಕಟ್ ಮಾಡ್ದೋ. ಸೊ ಇದು ಆಫ್ಟರ್ ಹೇರ್ ವಾಶ್ ಮಾಡ್ಕೊಂಡು ಬಂದೆ. ನನ್ನ ಹೇರ್ ಸ್ವಲ್ಪ ಡ್ರೈ ಆಗಬೇಕು, ಬಿಸಿಲಿದೆಯಲ್ಲ, ಬಿಸಿಲಲ್ಲೇ ಡ್ರೈ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ಇದು ಆಫ್ಟರ್ ಒಂದು 90% ಅಷ್ಟು ನನ್ನ ಕೂದಲು ಡ್ರೈ ಆಗಿದೆ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವೆಟ್ಟಿದಾಗ ತೋರಿಸ್ದೆ, ಈಗ ಸ್ವಲ್ಪ ಅಂದರೆ ಒಂದು 80-90% ಡ್ರೈ ಆಗಿದೆ. ಯಾವುದೇ ರೀತಿ ನಾನು ಎಲೆಕ್ಟ್ರಿಕ್ ಐಟಮ್ನ ಯೂಸ್ ಮಾಡ್ತಿಲ್ಲ ಹೇರ್ ಡ್ರೈ ಮಾಡಲಿಕ್ಕೆ, ಅಂದರೆ ಹೇರ್ ಡ್ರೈಯರ್ ಆ ಥರ ಎಲ್ಲ. ಓಕೆ, ಆಲ್ಮೋಸ್ಟ್ ಪೂರ್ತಿ ನನ್ನ ಹೇರ್ ಡ್ರೈ ಆಗಿದೆ. ಸೊ ಈ ರೀತಿ ಕಾಣ್ತಾ ಇದೆ. ಇನ್ಸ್ಟೆಂಟಾಗಿ ಯಾವುದೇ ರೀತಿ ಕಾಂಬ್ ಮಾಡಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಹೇರ್ ವಾಶ್ ಮಾಡ್ಕೊಂಡು ಬಂದು ಕೂದಲಲ್ಲಿ ಪೂರ್ತಿ ಹೇರ್ನ ಡ್ರೈ ಮಾಡಿಕೊಂಡೆ. ಇದಾದಮೇಲೆ ಸ್ವಲ್ಪ ಹೇರ್ ಸೆರಮ್ನ ಹಾಕ್ಕೊಂಡು ನೈಟು ನಾನು ಹೇರ್ ಸ್ಟೈಲ್ ಅಂದರೆ ಕೂದಲನ್ನ ಬ್ರೈಡ್ ಮಾಡಿ ಮಲ್ಕೋತೀನಿ. ಇವಾಗ ಹಾಗೆ ಫ್ರೀ ಬಿಟ್ಟಿರ್ತೀನಿ. ನಾನು ಇದನ್ನು ಸ್ವಲ್ಪ ಒರಿಜಿನಲ್ ಸೌಂಡ್ ಹಾಕೋಣ ಅಂದ್ಕೊಂಡೆ. ನಮ್ಮ ಮನೆ ಹತ್ರ ಕೋಳಿ, ಪಕ್ಷಿ ಮತ್ತು ಎಲ್ಲ ಕೂಗೋದು, ನೇಚರ್ ಸೌಂಡ್ ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಮೋಟ್ರ್ ಆನ್ ಮಾಡೋದ್ರಿಂದ ಆ ಸೌಂಡೆಲ್ಲ ಚೆನ್ನಾಗಿ ಕೇಳಿಸ್ತಿಲ್ಲ. ಹಾಗಾಗಿ ಜಾಸ್ತಿ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಮಾರ್ನಿಂಗಿಂದ ಶೂಟ್ ಮಾಡಿಕೊಂಡೆ. ಅವತ್ತಿನ ದಿನ ಅಂದರೆ ಸಂಜೆ ಆಗಿತ್ತು. ಹಾಗೆ ಕಾಫಿ ಕುಡ್ಕೊಂಡು ಒಂದು ರೌಂಡ್ ನಮ್ಮ ಪಾಪನೆಲ್ಲ ಕರ್ಕೊಂಡು ವಾಕಿಂಗ್ ಹೋದೋ. ಅಷ್ಟೇ, ನಾನು ಜಾಸ್ತಿ ಎಂಥ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಇದು ನಾಳೆ ಬೆಳಿಗ್ಗೆ ಶೂಟ್ ಮಾಡ್ಕೊಂಡಿರೋಂಥ ವೀಡಿಯೋ. ಮನೆ ಹತ್ರ ಅಪ್ಪ, ಅಮ್ಮ, ಪಾಪು, ಗಂಡ, ಮಕ್ಕಳು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಕೆಲಸಕ್ಕೂ ಹೋಗಬೇಕಾಗುತ್ತೆ, ದುಡಿಬೇಕು, ದುಡ್ಡು ಬೇಕು ಬದುಕೋಕ್ಕೋಸ್ಕರ. ಬಟ್ ಈ ಒಂದು ನನ್ನ ಟೈಮ್ ಏನಿದೆ, ನಾನು ಇವಾಗ ಮನೆಗಿರೋ ಟೈಮು. ಸೊ ಮನೆಗಿದ್ದರೂ ಕೂಡ
ಕೆಲವೊಂದಷ್ಟು ನೋಡಿ ಈಗ ಯೂಟ್ಯೂಬು, ಇನ್ಸ್ಟಾಗ್ರಾಮು ಆ ಥರ ಪಾರ್ಟ್ ಟೈಮ್ ಥರ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಕೂಡ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಲೈಫು ಇದೇ ಥರ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಬ್ರಿಗೆ ಕಷ್ಟ ಇರುತ್ತೆ, ಒಬ್ರಿಗೆ ದುಡಿಲೇಬೇಕು, ಒಬ್ರಿಗೆ ಮನೇಲಿದ್ದರೂ ಕೂಡ ನೆಮ್ಮದಿ ಸಿಗಲ್ಲ, ಒಬ್ಬೊಬ್ಬರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲವೂ ಇರುತ್ತೆ. ಜೀವನ ಅಂದ್ರೆ ಹಾಗೆ. ಬಟ್ ನಾವು ಇವತ್ತಿನ ದಿನ ಖುಷಿಯಾಗಿದ್ದರೆ ನಾಳೆನೂ ಕೂಡ ನಾವು ಖುಷಿಯಾಗಿ ವೆಲ್ಕಮ್ ಮಾಡ್ಕೋಬೋದು ಅಂತ ನನ್ನ ಒಂದು ಥಾಟ್ಸು. ಪ್ರತಿದಿನವೂ ಕೂಡ ನಾವು ಸುಂದರವಾಗಿಸಬೇಕು ಅನ್ನೋದು ನನಗೆ ಎಷ್ಟು ಇತ್ತೀಚೆಗೆ ಮೈಂಡು ಡೈವರ್ಟ್ ಆಗ್ತಾ ಇದೆ ಅಂದರೆ, ಸ್ಕೂಲ್ ಡೇಸಲ್ಲೆಲ್ಲ ಈ ಥರ ಇರಲೇ ಇಲ್ಲ. ಇವಾಗ ಯಾಕೆ ಮೈಂಡ್ ಈ ಥರ ಥಿಂಕ್ ಮಾಡ್ತಾ ಇದೆ ಅಂತಲೂ ಕೂಡ ಕೆಲವೊಮ್ಮೆ ಡೌಟ್ಸ್ ಬರುತ್ತೆ.